ಉದಕದೊಳಗೆ ಬೈಚಿಟ್ಟ ಬಯಕೆಯ ಕಿಚ್ಚಿನಂತೆ ಇದ್ದಿತ್ತು. ಸಸಿಯೊಳಗಣ ರಸದ ರುಚಿಯಂತೆ ಇದ್ದಿತ್ತು. ನನೆಯೊಳಗಣ ಪರಿಮಳದಂತೆ ಇದ್ದಿತ್ತು ತನ್ನ. ತಾನರಿಯದವರಲ್ಲಿಗೆ ತನ್ನ ತಾನೇ ಬಚ್ಚಿಟ್ಟುಕೊಂಡಿತ್ತು ಕೂಡಲ ಸಂಗಮದೇವ. ಅರ್ಥ: ಬಸವಣ್ಣರು ಕೂಡಲ ಸಂಗಮದೇವರ ಸಾನ್ನಿಧ್ಯ ಮತ್ತು ಅನುಭವವನ್ನು ಹಲವು ಉಪಮಾನಗಳ ಮೂಲಕ ವಿವರಿಸುತ್ತಾರೆ. ನೀರಿನೊಳಗೆ ಅಡಗಿರುವ ಅಗ್ನಿಯಂತೆ ಅದು ಕಣ್ಣಿಗೆ ಕಾಣದಿದ್ದರೂ ಅಸ್ತಿತ್ವದಲ್ಲಿರುತ್ತದೆ. ಸಸ್ಯದೊಳಗೆ ಅಡಗಿರುವ ರಸದ ರುಚಿಯಂತೆ ಅದು ಒಳಗಿನಿಂದ ಅನುಭವವಾಗುತ್ತದೆ. ಹೂವಿನ ಮೊಗ್ಗಿನೊಳಗೆ ಅಡಗಿರುವ ಪರಿಮಳದಂತೆ ಅದು ಸೂಕ್ಷ್ಮವಾಗಿ ವ್ಯಾಪಿಸಿದೆ. ಅದೇ ರೀತಿ ಕೂಡಲ ಸಂಗಮ ದೇವರ ಅನುಗ್ರಹ ಮತ್ತು ಸಾನ್ನಿಧ್ಯ ನನ್ನೊಳಗೆ ಅಡಗಿದ್ದು ಮಧುರ ಅನುಭವವನ್ನು ನೀಡುತ್ತದೆ. ಆ ಅನುಭವವು ನಿರ್ಮಲವಾದ ಕಣ್ಣೆಯ ಸ್ನೇಹದಂತೆ ಶುದ್ಧ, ನಿಷ್ಕಪಟ ಮತ್ತು ಪ್ರೀತಿಪೂರ್ಣವಾಗಿದೆ. ಸಾರಾಂಶ: ಈ ವಚನದಲ್ಲಿ ಬಸವಣ್ಣರು ದೇವರ ಸಾನ್ನಿಧ್ಯವು ಹೊರಗೆ ಕಾಣಿಸದಿದ್ದರೂ ಆತ್ಮದೊಳಗೆ ಆಳವಾಗಿ ನೆಲೆಸಿರುವ ಅನುಭವ ಎಂದು ಹೇಳುತ್ತಾರೆ. ಆ ಅನುಭವವು ಪವಿತ್ರ, ಮಧುರ ಮತ್ತು ನಿರ್ಮಲ ಪ್ರೀತಿಯ ರೂಪವಾಗಿದೆ.